ಕಾಶಿ. ರಾಧಿಕಾ, ನೀನ್ ಏನ್ ಹೇಳಕ್ ಹೊರಟಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಪಂಕಜಮ್ಮ ಏನೇ ಮಾತಾಡಿದ್ರು ನಾನ್ ಕೋಪ ಮಾಡ್ಕೊಳ್ಳದೆ ಸುಮ್ನಿರ್ಬೇಕು. ಯಾಕಂದ್ರೆ ಈ ಮನೆಯಲ್ಲಿ ಗಮ್ಯ ಬಾಳಿ ಬದುಕ್ಬೇಕಾಗಿರೋಳು. ಅವಳಿಗೋಸ್ಕರನಾದ್ರೂ ನಾನ್ ಕೋಪ ಮಾಡ್ಕೊಳ್ಳದೆ ಸುಮ್ನಿರ್ಬೇಕು. ಇಷ್ಟೇ ತಾನೇ ನೀನ್ ಹೇಳಕ್ ಹೊರಟಿದ್ದು? ಪರವಾಗಿಲ್ವೇ, ನನ್ ಮನ್ಸಲ್ಲಿರೋದನ್ನ ಹಾಗೆ ಹೇಳ್ಬಿಟ್ಟೆ. ಇದೇನ್ ನನಗೆ ಹೊಸ್ತಾ ರಾಧಿಕಾ? ಈ ಮನೆಗ್ ಬಂದಾಗೆಲ್ಲ ನೀನ್ ಇದನ್ನೇ ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ನೆನಪಿದೆ. ಸರಿ ಸರಿ, ನೆನ್ಪಿದ್ರೆ ಸಾಕು. ಶಶಿ, ಅರ್ಥ ಆಯ್ತು ಸಿಸ್ಟರ್, ನಾನಂತೂ ಸೈಲೆಂಟ್ ಮೂಡಲ್ಲೇ ಇರ್ತೀನಿ. ಸರಿ ಬನ್ನಿ ಹೋಗೋಣ. ಬನ್ನಿ ಚಿರು. ಮೇಡಮ್, ಈ ಮೂದೇವಿಗಳು ಯಾಕೆ ಇಲ್ಲಿವರೆಗೂ ಪಾದ ಬೆಳೆಸಿದ್ದಾರೆ? ಅರೆ ರಾಧಿಕಾ, ಚಿರು, ಅಲ್ಲೇ ನಿಂತ್ಕೊಂಡಿದ್ದೀರಲ್ಲ, ಒಳಗ್ ಬನ್ನಿಪ್ಪ, ಒಳಗ್ ಬನ್ನಿ, ಬನ್ನಿ ಬನ್ನಿ. ಗಮ್ಯಾ, ಗಮ್ಯಾ ಏನ್ ಮಾಡ್ತಿದ್ಯಮ್ಮ? ಬಾ ಇಲ್ಲಿ ನೋಡು ಯಾರು ಬಂದಿದ್ದಾರೆ ಅಂತ. ಚಿರು ಕೂತ್ಕೊಳ್ಳಿಪ್ಪ, ರಾಧಿಕಾ ಕೂತ್ಕೊಮ್ಮ. ಅಣ್ಣ, ಅದ್ಕೆ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಗಮ್ಯ. ಆರೋಗ್ಯ ಎಲ್ಲ ಹೇಗಿದೆ? ಆರಾಮಾಗಿದ್ದೀನಿ ಅದ್ಕೆ. ಋತ್ವಿನ್ ಕರ್ಕೊಂಡ್ ಬರ್ಲಿಲ್ವಾ? ಇಲ್ಲ, ಅವಳು ಸ್ಕೂಲ್ಗೆ ಹೋಗಿದ್ದಾಳೆ. ಹೌದಾ ಅಕ್ಕ, ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀನು? ಚೆನ್ನಾಗಿದ್ದೀನಿ ಅಕ್ಕ. ಅಮ್ಮ ಬರ್ಲಿಲ್ವಾ? ಇಲ್ಲ. ಗಮ್ಯ ಸಿಸ್ಟರ್, ಮೊದಲು ನೀವು ನಿಮ್ ಪಾಪುನ ರಿಲೀಸ್ ಮಾಡಿ, ಅದ್ ನೋಡಕ್ ಇಡೀ ಕರ್ನಾಟಕನೇ ಕಾಯ್ತಿದೆ. ಶಶಿ ಅಣ್ಣ, ಎಲ್ರು ಹೇಗಿದ್ರಾ? ಯಾವಾಗ ಬಂದ್ರಿ? ಹೊಸ ಮದ್ವೆ ಗಂಡಿಗೆ ಕುಡಿಯೋದಕ್ಕೆ ಏನ್ ಕೊಡ್ಲಿ? ಇಲ್ಲ ಪರವಾಗಿಲ್ಲ, ಏನು ಬೇಡ. ಹೀಗ್ ಹೇಳಿದ್ರೆ ಹೇಗೆ? ನಮ್ ಮನೆವರೆಗೂ ಬಂದು ಹಾಗೆ ಹೋಗೋದಕ್ಕಾಗತ್ತಾ? ಇನ್ನೊಂದ್ 10 ನಿಮಿಷ ನಾನೇ ಅಡ್ಗೆ ಮಾಡ್ತಿದ್ದೆ. ಎಲ್ರೂ ಊಟ ಮಾಡ್ಕೊಂಡು ಹೋಗೋರಂತೆ. ಗಮ್ಯಾ, ಇಂಥ ಟೈಮಲ್ಲಿ ನೀನ್ ಅಡಿಗೆ ಮನೆ ಕಡೆ ಹೋಗ್ಬಾರ್ದು ಅಂತ ನಾನು ಎಷ್ಟು ಸಲ ಹೇಳಿದೀನಿ. ನೀನ್ ನನ್ ಮಾತೇ ಕೇಳೋದಿಲ್ವಲ್ಲ. ನೀನು ನಿಮ್ಮ ಅಕ್ಕನ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರು, ನಾನ್ ಅಡಿಗೆ ಕೆಲ್ಸ ಎಲ್ಲ ನೋಡ್ಕೋತೀನಿ. ಅಯ್ಯೋ ಮೇಡಮ್, ಏನು ಬೇಡ, ನಮ್ದು ಊಟ ಆಯ್ತು. ನಾವು ಮದ್ವೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಹೌದಾ, ಸಂತೋಷನಮ್ಮ. ನಂದಕುಮಾರ್ ಅಂಕಲ್ ಎಲ್ಲಿ? ಅವ್ರನ್ನ ನೋಡಿ ತುಂಬಾ ದಿನ ಆಯ್ತು. ಅವರು ಕೆಲ್ಸದ ವಿಷಯವಾಗಿ ಹೊರಗಡೆ ಹೋಗಿದ್ದಾರೆ. ಮದ್ವೆ ಅಷ್ಟ್ರಲ್ಲಿ ಬಂದ್ಬಿಡ್ತಾರಲ್ವಾ? ಬಂದ್ಬಿಡ್ತಾರೆ. ಗಮ್ಯ, ವಿಘ್ನೇಶ್ ಎಲ್ಲಿ ಕಾಣಿಸ್ತಿಲ್ವಲ್ಲ? ಅವ್ರಿಗಿವತ್ತು ಆಫೀಸಲ್ಲಿ ಬೋರ್ಡ್ ಮೀಟಿಂಗ್ ಇತ್ತು ಅಣ್ಣ, ಅದಕ್ಕೆ ಹೋದ್ರು. ಓ ಹೌದಾ, ಸರಿ. ರಾಧಿಕಾ ಕೊಡಮ್ಮ. ಅದಕ್ಕೆ ನೀವು ಅಣ್ಣ ಸೇರ್ಕೊಡಿ. ನನ್ನ ತಂಗಿ ಮದುವೆಗೆ ಕುಟುಂಬ ಸಮೇತರಾಗಿ ಬಂದು ಆಶೀರ್ವಾದ ಮಾಡಿ. ಖಂಡಿತ ಬರ್ತೀವಿ. ಖಂಡಿತ ನೀವು ಬರ್ಲೇಬೇಕಮ್ಮ. ಖಂಡಿತ ಅಮ್ಮ, ಬರ್ತೀವಿ. ಈ ಗುಂಡಮ್ಮ ಇವತ್ತು ನಗ್ನಗ್ತಾ ಮಾತಾಡ್ತಿದೆ ಅಂದ್ರೆ ಸಮಥಿಂಗ್ ಇಸ್ ರಾಂಗ್. ಪತ್ರಿಕೆ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಹಾ, ಅದು ಚಿರು ಸೆಲೆಕ್ಷನ್. ಓಹ್, ಚಿರು ಸೆಲೆಕ್ಷನ್ ಅಂದ್ಮೇಲೆ ಸೂಪರ್ ಆಗೇ ಇರುತ್ತೆ. ರಾಧಿಕಾ, ನಿನ್ ಮದ್ವೆ ತುಂಬಾ ಚೆನ್ನಾಗಾಗ್ಬೇಕು ಅಂತ ನಿಮ್ಮಮ್ಮ ಆಸೆ ಇಟ್ಕೊಂಡಿದ್ದಾರೆ. ಅವ್ರು ಅನ್ಕೊಂಡಿರೋದಕ್ಕಿಂತ ಚೆನ್ನಾಗಿ ಮದ್ವೆ ಆಗ್ಬೇಕು ಅನ್ನೋದೇ ನಮ್ಮೆಲ್ಲರ ಹಾರೈಕೆ. ನಾವೆಲ್ಲರೂ ನಿನ್ ಮದ್ವೆಗೆ 1-2 ದಿನ ಮುಂಚಿತವಾಗಿಯೇ ಬಂದ್ಬಿಡ್ತೀವಿ. ಸರಿ ಮೇಡಮ್, ನಾವಿನ್ ಹೊರಡ್ತೀವಿ. ಅಯ್ಯೋ, ಏನಿದು? ಬಂದ್ 5 ನಿಮಿಷ ಆಗಿಲ್ಲ, ಈಗ್ಲೇ ಓಡ್ತೀನಿ ಅಂತಿದ್ದೀರಾ? ನೀವೆಲ್ಲ ಊಟ ಮಾಡ್ಕೊಂಡೇ ಹೋಗ್ಬೇಕು. ಹೌದು, ಊಟ ಮಾಡ್ಕೊಂಡೇ ಹೋಗ್ಬೇಕು. ಪರವಾಗಿಲ್ಲ, ಹೇಗಿದ್ರು ಮದ್ವೆ ಆದ್ಮೇಲೆ ನಾನು ಚಿರು ಔತಣಕ್ಕೆ ಅಂತ ಬರ್ಲೇಬೇಕಲ್ವಾ? ಹೌದು, ಇದು ಒಳ್ಳೆ ಐಡಿಯಾನೇ. ಸರಿ, ನಾವಿನ್ ಬರ್ತೀವಿ. ಆಯ್ತಮ್ಮ. ಹುಷಾರು ಗಮ್ಯ. ಹಾ ಅಕ್ಕ. ಗಮ್ಯ, ಹೋಗಿ ಬರ್ತೀವಿ, ಹುಷಾರು. ಸರಿ ಅಣ್ಣ. ಬರ್ತೀವಿ, ಹುಷಾರು. ಬರ್ತೀವಿ. ಗಮ್ಯ ಬಾಯ್. ಬರ್ತೀವಿ. ಸರಿ ಬಾಬಾ.
ಗಮ್ಯ, ಅತ್ತೆ ಮದ್ವೆಗೆ ಒಳ್ಳೊಳ್ಳೆ ಸೀರೆಗಳನ್ನ ರೆಡಿ ಮಾಡ್ಕೊ. ನಾವೆಲ್ಲ ಒಂದೆರಡು ದಿನ ಮುಂಚಿತವಾಗೇ ಹೋಗೋಣ. ಸರಿ ಅತ್ತೆ. ಗಮ್ಯ, ಹ ಎಲ್ಲಿಗೆ ಹೋಗ್ತಾ ಇದೀಯಾ? ಅತ್ತೆ ಅದು ಕಿಚನಲ್ಲಿ ಸ್ವಲ್ಪ ಕೆಲಸ ಇತ್ತು. ನೋಡು, ಅದನ್ನೆಲ್ಲ ನಾನ್ ನೋಡ್ಕೋತೀನಿ, ನೀನ್ ಹೋಗಿ ರೆಸ್ಟ್ ಮಾಡು. ಇಲ್ಲ ಅತ್ತೆ, ಅದು ನಾ ಹೇಳ್ತಾ ಇದ್ದೀನಿ ತಾನೇ, ಹೋಗು ರೆಸ್ಟ್ ಮಾಡು. ಸರಿ ಅತ್ತೆ. ಏ ರಾಧಿಕಾ, ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸ್ತೀಯ ಅಲ್ವಾ? ನಿನ್ ಮದ್ವೆ ಹೇಗ್ ಚೆನ್ನಾಗಾಗುತ್ತೋ ನಾನು ನೋಡೇ ಬಿಡ್ತೀನಿ. ಮೇಡಮ್, ನೀವ್ ನಮ್ಮನ್ನೆಲ್ಲ ನಗ್ನಗ್ತಾ ಒಳಗಡೆ ಕರೆದು ಖುಷಿಯಿಂದ ಮಾತಾಡ್ಸುವಾಗ್ಲೇ ಅನ್ಕೊಂಡೆ ನಮ್ಗಳ್ ಮುಂದೆ ನೀವ್ ನಾಟಕ ಮಾಡ್ತಿದ್ದೀರಾ ಅಂತ. ತಾಂಬೂಲ ತಟ್ಟೆ ಎಸೆಯೋಷ್ಟು ಕೋಪ ಏನ್ ನನ್ ಮೇಲೆ? ಅಂತದ್ ನಾನ್ ನಿಮಗೇನ್ ಮಾಡಿದ್ದೀನಿ? ನಿಮ್ಗ್ಯಾಕ್ ನನ್ ಮೇಲೆ ಅಷ್ಟೊಂದು ಹಾಗೆತನ? ಸರಿ, ನಾನ್ ತಪ್ಪು ಮಾಡಿದ್ದೀನಿ ಅಂತಾನೆ ಇಟ್ಕೊಳ್ಳೋಣ. ನಾನ್ ನಿಮ್ಗಿಂತ ಚಿಕ್ಕೋಳಲ್ವಾ? ನನ್ನನ್ನ ನೀವು ಕ್ಷಮಿಸ್ಬೋದಲ್ವಾ? ನಾವಿದ್ದಾಗ ಒಂಥರ, ನಮ್ ಹಿಂದೆ ಒಂಥರ, ಯಾಕೆ ವೇಷಗಳು? ಇದ್ರಲ್ಲಿ ಯಾವ್ದು ಸತ್ಯ? ನಾವ್ ಹೋದ್ಮೇಲೆ ತಟ್ಟೆ ತೆಗೆದು ಎಸೆದ್ರಲ್ಲ, ಅದೇ ನಿಮ್ ನಿಜವಾದ ವೇಷನಾ? ಪ್ಲೀಸ್ ಮೇಡಮ್, ನಿಮಗ್ ಕೈ ಮುಗಿದ್ ಕೇಳ್ಕೊತೀನಿ, ಹಳೇದನ್ನೆಲ್ಲ ಮರ್ತ್ಬಿಡಿ. ನಾವೆಲ್ಲ ಒಂದೇ ಕುಟುಂಬದವ್ರು, ಖುಷಿಯಾಗಿರೋಣ. ಗಮ್ಯನ್ ಮದ್ವೆಲಿ ಶುರುವಾಗಿದ್ದ ದ್ವೇಷ ನನ್ ಮದ್ವೆಲಿ ಕೊನೆ ಆಗ್ಲಿ. ಈ ಕೋಪ, ಈ ದ್ವೇಷ ಎಲ್ಲಾನು ಮರ್ತು ಕುಟುಂಬ ಸಮೇತರಾಗಿ ನಮ್ಮ ಮದ್ವೆಗ್ ಬನ್ನಿ. ನಮ್ಮಮ್ಮ ನೀವ್ ನಮ್ ಮದ್ವೆಗ್ ಬರ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ನನಗೂ ಅದೇ ಆಸೆ.